ಕೂಡ ಹಲಸಿನಕಾಯಿಯನ್ನು ಏನು ಕಟ್ ಮಾಡುವಂಥ ದೃಶ್ಯ ಕಂಡುಬಂತು. ಅವರನ್ನೆಲ್ಲರನ್ನು ಈಗ ನಾನು ನಿಮಗೆ ಪರಿಚಯಿಸುವ. ಕೆಲವರೆಲ್ಲ ಮೊನ್ನೆ ಬಾಳೆಕಾಯಿ ಹಚ್ಚುವ ದಿನ ಇದ್ದ ಸ್ವಯಂ ಸೇವಕರೇ, ಮತ್ತು ಕೆಲವರು ಹೊಸಬರಿದ್ದಾರೆ, ಬೇರೆ ಬೇರೆ ವಲಯ ಸಮಿತಿಯ ವತಿಯಿಂದೆಲ್ಲ ಬಂದವರು. ಹಾಗಾಗಿ ಇವತ್ತು ನಾವು ಮೊನ್ನೆ ಪರಿಚಯ ಆಗದ ಹೊಸಬರಿದ್ದರೆ ಅವರನ್ನು ನಮಗೆ ಪರಿಚಯ ಮಾಡುವ. ಬನ್ನಿ. ನಮಸ್ತೆ. ನಿಮ್ಮ ಹೆಸರು? ಪ್ರಫುಲ್ಲ ಅಂತ. ಎಲ್ಲಿ ಮನೆ? ಕೂಡ್ಲಿನವರಾ? ನೀವು ಇವತ್ತೇ ಫಸ್ಟ್ ಟೈಮ್ ಆಗಿ ಬರೋದಾ ಅಲ್ಲ ಅಂದರೆ ಸೇವೆ ಮಾಡಲಿಕ್ಕೆ ನಾನು ಹೇಳಿದ್ದು? ಸೇವೆ ಮಾಡಲಿಕ್ಕೆ ಅಂತ ಇವತ್ತೇ ನೀವು ಫಸ್ಟ್ ಟೈಮ್ ಬಂದದ್ದು? ಕಲಶೋತ್ಸವದ 5ನೇ ದಿನ ನೀವು ತರಕಾರಿ ಹಚ್ಚಲಿಕ್ಕೆ ಅಂತ ಬಂದದ್ದು. ಆ ಮೂಲಕ ಗಣಪತಿಯ ಸೇವೆ ಮಾಡುವ ಅಂತ ನಿಮಗೆ ಮನಸ್ಸಾಯಿತು, ಹಾಗೆ ಬಂದರೆ ತುಂಬ ಸಂತೋಷ. ನಮಸ್ಕಾರ. ಎവിടെ സ്ഥലം? മഞ്ഞപ്പാടി. എന്താ പേര്? അഖില. അഖില, ഈ 31-ാം തീയതി എന്ന് പറഞ്ഞാൽ കലശോത്സവത്തിൻ്റെ 5ാമത്തെ ദിവസമാണോ ഇങ്ങനെ സർവീസ് ചെയ്യാൻ വരുന്നത്, അല്ല 27 മുതൽ തന്നെ ഇവിടെ ആക്റ്റീവ് ആയിട്ടുണ്ടോ? സർവീസ് ചെയ്യാൻ ഇന്ന് ആദ്യമായിട്ട് വരുന്നത്. 27 മുതൽ നിങ്ങൾ കലശോത്സവത്തിൽ പങ്കെടുക്കുന്നുണ്ട്. ഓക്കെ, എന്താണ് നിങ്ങൾക്ക് ഒരു അനുഭവം? ഇത് ഇന്ന് നിങ്ങൾ ഈ മുറിക്കാനിരിക്കുന്ന ചക്ക അല്ലേ മുറിക്കുന്നത്? ഈ ചക്ക ഇത് എന്നത്തേക്ക്? നാളത്തേക്കാണോ? വറവിനാണോ? എന്ത് ഐറ്റമിനാണോ ഇത്? അതെ, വറവ് ചെയ്യാനാണോ അല്ല സാമ്പാറിനാണോ അല്ല ഗസിക്കാണോ കൂട്ടുകറിക്കാണോ? എന്ത് ഐറ്റമിനാണ് ഇത് മുറിക്കുന്നത്? ഓ, പഴുത്തതുണ്ടെങ്കിൽ പായസത്തിന് ഉപയോഗിക്കാൻ ഡയറക്ഷൻ കിട്ടിന്, പച്ചയെങ്കിൽ അത് വറവിനാണ്. അപ്പോൾ അതിനായിട്ട് വേറെ സൈസായിരിക്കും കട്ടിങ്, പായസത്തിനാണെങ്കിൽ ഒരേ ടൈപ്പാണ് കട്ടിങ്. ഓക്കെ, അപ്പോൾ വളരെയധികം സന്മനസ്സോടു കൂടി ഇവിടെ ഗണപതിയുടെ സേവ ചെയ്യുന്ന നിങ്ങൾക്ക് ആ ഗണപതിയും നല്ലതാക്കട്ടെ എന്നിട്ട് നിങ്ങളോടൊപ്പം ഞാനും കൂടി ಬೇಡಿಕೊಳ್ಳುന്നു. ನನ್ನಿ. ನಮಸ್ಕಾರ. ಹರೇ ರಾಮ. ಅಕ್ಕ ನಮಸ್ಕಾರ. ನೀವು ಯಾವ ಊರಿಂದ ಬರ್ತಾ ಇದ್ದೀರಿ? ಹೆಸರು ಹೇಗೆ? ರಾಜೇಶ್ವರಿ ಅಂತ. ನೀವು ಎಷ್ಟು ದಿನದಿಂದ ಕಲಶೋತ್ಸವದಲ್ಲಿ ಭಾಗಿಯಾಗಿದ್ದೀರಿ? ವಾಲಂಟಿಯರ್ ಆಗಿ? ಭಕ್ತಿ ಹೌದು, ವಾಲಂಟಿಯರ್ ಆಗಿ ಎಷ್ಟು ದಿನದಿಂದ ಭಾಗಿಯಾಗಿದ್ದೀರಿ? ಅಲ್ಲ, ಕಲಶೋತ್ಸವದಿಂದ ಮುಂಚಿತವಾಗಿಯೂ ನೀವು ಸಕ್ರಿಯರಾಗಿದ್ದೀರಾ? 26ಕ್ಕೆ ಕುಣಿತ ಭಜನೆಯೊಂದಿಗೆ ನೀವು ನಿಮ್ಮ ಸೇವಾ ಕೈಂಕರ್ಯವನ್ನು ಮಧುವರು ಬ್ರಹ್ಮಕಲಶೋತ್ಸವದಲ್ಲಿ ನೀವು ಆರಂಭಿಸಿದ್ರಿ. ವಾ, ಗ್ರೇಟ್. ಆಮೇಲೆ ಎಲ್ಲ ದಿನ ನೀವು ಇಲ್ಲಿ ಬಂದು ಒಂದಲ್ಲ ಒಂದು ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದೀರಿ. ಸೇವೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಗೋಮಾತೆ ಕ್ಲಬ್ ಇಲ್ಲ. ಇವತ್ತು ಬೆಳಿಗ್ಗೆ ನಾವು 8 ಗಂಟೆಗೆ ಮುಟ್ಟಿದ್ದೇವೆ. ಇವತ್ತು ರಾತ್ರಿ 12 ಗಂಟೆವರೆಗೆ ನಾವು ಸೇವಾ ಸಮಿತಿಯಿಂದ ಮಾಡೋದು. ಎಲ್ಲ ದಿವಸ ನಾವು ಬಂದಿದ್ದೇನೆ. ಇವತ್ತು ನಮ್ಮ ಗೋಮಾತೆ ಕ್ಲಬ್. ನಿಮ್ಮ ಈ ಸೇವಾ ಮನೋಭಾವಕ್ಕೆ ಆ ಗಣಪತಿ ಒಳ್ಳೇದು ಮಾಡಲಿ. ಹರೇ ರಾಮ. ಹೊಸಬ್ರಿ നമസ്കാരം അക്ക. നിങ്ങളുടെ പരിചയം ഒന്ന് പറയാമോ? ജയ നുള്ളിപ്പാടി. നിങ്ങൾ എത്ര ദിവസമായിട്ട് ഈ കലശോത്സവത്തിൽ സർവീസ് ചെയ്യുന്നുണ്ട്? ഡെയിലി എന്ന് പറഞ്ഞാൽ 27 മുതലാണോ അല്ല അതിനെക്കാട്ടി മുമ്പേ വരുന്നുണ്ടോ? 26 മുതലേ വരുന്നുണ്ട്. ഒരു ദിവസം മുമ്പേ വന്നു. ഓക്കെ, അപ്പോൾ ഡെയിലി പോയിട്ട് വരുന്നതായിരിക്കും. ശരി, രാവിലെ വന്ന് വൈകുന്നേരം പോകുന്നതായിരിക്കും. ശരി ശരി. ಇನ್ಫಾರ್ಮೇಷನ್ പറഞ്ഞതിന് വളരെയധികം ಥ್ಯಾಂಕ್ ಯು. ನನ್ನಿ. ನಮಸ್ಕಾರ. ಹರೇ ರಾಮ. ಅಕ್ಕ ನಮಸ್ಕಾರ. ನಿಮ್ಮ ಹೆಸರು, ಊರು ಪರಿಚಯ ಹೇಳ್ಬೋದಾ? ಮನ್ನಿಪಾಡಿಯಲ್ಲಿ ಮನೆ. ಎಷ್ಟು ದಿನದಿಂದ ಬರ್ತಾ ಇದ್ದೀರಿ? ಅಂದರೆ 27ಕ್ಕೆ ಕಲಶ ಆರಂಭವಾದಾಗಿನಿಂದ ಬರ್ತಾ ಇದ್ದೀರಾ ಅಲ್ಲ ಅದಕ್ಕಿಂತ ಮುಂಚಿತವಾಗಿ ಬರ್ತಾ ಇದ್ದೀರಾ ಅಲ್ಲ ಇವತ್ತು ಫಸ್ಟ್ ಟೈಮ್ ಬಂದದ್ದು? ಅಂದರೆ 27ರ ಮುಂಚಿತವಾಗಿ ಬರ್ತಾ ಇದ್ರಿ. ಎಷ್ಟು ದಿನ ಹಿಂದೆ ಬರ್ತಾ ಇದ್ರಿ? 27 ಕಲಶೋತ್ಸವ ಆರಂಭವಾದಾಗಿನಿಂದ, ಅಂದರೆ ಅದಕ್ಕಿಂತ ಒಂದು ದಿನ ಮುಂಚಿತ, ಅಂದರೆ 26ರಿಂದ ನೀವು ಇಲ್ಲಿಗೆ ಬರ್ತಾ ಇದ್ದೀರಿ. ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀರಿ. ಇವತ್ತು 6ನೇ ದಿನ ಆಗಿದ್ರೆ ನೀವು ಬರೋದು. ಯಾವೆಲ್ಲ ಸೆಕ್ಷನಲ್ಲಿ ನೀವು ಸರ್ವಿಸ್ ಕೊಡ್ತಾ ಇದ್ದೀರಿ?
ಇತ್ತು ಅಭಿಪ್ರಾಯ? ನಮ್ಮಲ್ಲಿರೋ ಒಗ್ಗಟ್ಟನ್ನುಂಟಲ್ಲ ಯಾರಿಂದಲೂ ಅದನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಗ್ಗಟ್ಟಿನಲ್ಲೆಲ್ಲ ಕೆಲಸ ಮಾಡ್ತಾರೆ ದೇವರ ಸೇವೆ. ಅದನ್ನು ಆ ಒಗ್ಗಟ್ಟನ್ನು ನೋಡಿ ನಿಮಗೆ ಖುಷಿ ಆಯಿತು. ತುಂಬ ಸಂತೋಷ ಆಗಿದೆ. ಇವತ್ತೀಗ ನೀವು ಹಲಸಿನಕಾಯಿ ಕೊರೆಯುವುದು ಇದೆ ಏನಕ್ಕೆ? ಸಾಂಬಾರಿಗ, ಗಸಿಗ, ಪಲ್ಯಕ ಏನಕ್ಕೆ? ಆಗ ಒಬ್ಬರು ಪಲ್ಯಕ್ಕೆ ಅಂತ ಹೇಳಿದ್ರು. ಪಲ್ಯಕ್ಕೆ ಮಾತ್ರ, ಬೇರೆ ಐಟಮಿಗೆ ಇದನ್ನೀಗ ಇಲ್ಲ. ಸಾಂಬಾರಿಗೆ ಸೇರಿಸುವುದು ಸಾಕು, ಗೊತ್ತಿಲ್ಲ ನಮಗೆ, ಅದು ಅವರ ಕೆಲಸ. ಮತ್ತೆ ಅಲ್ಲಿ ಆಗ ಒಬ್ರು ಹೇಳಿದ್ರು ಮಾತಾಡುವಾಗ, ಹಣ್ಣಾದ್ರೆ ಪಾಯಸಕ್ಕೆ ಅಂತ ಹೇಳಿದ್ರು ಅಂತ. ಹಣ್ಣಾದ್ರೆ ಪಾಯಸಕ್ಕೆ, ಕಾಯಿ ಆದ್ರೆ ಪಲ್ಯಕ್ಕೆ. ಈ ಪಲ್ಯಕ್ಕೆ ಕೊರಿಲಿಕ್ಕೆ ಇದೇ ಸೈಜಲ್ಲಿ, ಸೈಜ್ ನೋಡುವ ಇವಾಗ ಇದೇ ಸೈಜಲ್ಲಿ ಕೊರಲಿಕ್ಕೆ ನಿಮಗೆ ಅಂದರೆ ಹಚ್ಚಲಿಕ್ಕೆ ನಿಮ್ಮ ಹತ್ರ ಹೇಳಿದ್ದು ಇದೆ. ಹಚ್ಚಲಿಕ್ಕೆ ಹಲಸಿನಕಾಯಿಯನ್ನು ಹಚ್ಚಲಿಕ್ಕೆ ಪಲ್ಯಕ್ಕೋಸ್ಕರ ಇದೇ ಸೈಜಲ್ಲಿ ನೋಡೋ ಒಂದು ಪೀಸ್ ಕೊಡಿ. ಇದೇ ಪೀಸಲ್ಲಿ ಹಚ್ಚಲಿಕ್ಕೆ ಹೇಳಿದ್ದ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಮೊನ್ನೆ ಬಾಳೆಕಾಯಿ ಹಚ್ಚುವ ಸಂದರ್ಭದಲ್ಲಿ ದೃಶ್ಯವನ್ನು ಅವರು ಸ್ವಲ್ಪ ದೊಡ್ಡಕ್ಕೆ ಹಚ್ತಾ ಇದ್ರು. ಆಗ ನಾನು ಕೇಳಿದೆ ಇದು ಯಾವುದಕ್ಕೆ ಅಂತ, ಪಲ್ಯಕ್ಕೆ ಅಂತ ಹೇಳಿದ್ರು. ನನಗೆ ಅನಿಸ್ತದ ಹಲ್ಲಿಲ್ಲದ ಅಜ್ಜಂದ್ರೆಲ್ಲ ತಿಂದ್ರೆ ಅದು ತಿನ್ಲಿಕ್ಕೆ ಆಗ್ಬೋದು ಅಂತ ಅನಿಸ್ತು ಅವರು ಕೊರಿಯೋ ಸೈಜ್ ನೋಡಿ. ಅಲ್ಲ ನಮ್ಮ ಇದೇ ರೀತಿಯಲ್ಲ, ಇದಕ್ಕಿಂತ ಸಣ್ಣಕ್ಕೇನು ಬೇಡ, ಇಷ್ಟು ಸಾಕು. ಅದು ದೃಶ್ಯ ಅವರು ಹೇಳಿದಾಗೆ ಅದು ಬೆಂದಾಗ ಬಾಯಿಲ್ಡ್ ಆದಾಗ ಅದು ಮೆತ್ತಗೆ ಆಗ್ತದೆ, ಮತ್ತೆ ಅಗಿಲಿಗೆ ಹೆಲ್ಪ್ ಆಗ್ತದೆ ಅಂತ ಅವ್ರು ಹೇಳಿದ್ರು. ಇಷ್ಟೆಲ್ಲ ಹೇಳಿದ ದೃಶ್ಯ ಯಾರು ಅಂತ ನಿಮಗೆ ನೋಡ್ಬೇಡಿ. ಈ ದೃಶ್ಯ ಬಾಳೆಕಾಯಿಯನ್ನು ದೊಡ್ಡಕ್ಕೆ ದೊಡ್ಡ ಮಾಡಿದ್ರು ಪರವಾಗಿಲ್ಲ, ಎಲ್ಲರ ಹತ್ತು ದಿನದಾಗ ಉಗಿ ಆಗ್ತದೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಬಾಳೆಕಾಯಿ ಹೊಟ್ಟೆಯೆಲ್ಲ ಕರಗಿ ಹೋಗ್ತದೆ ಅಂತ. ಬೇಯುವಾಗ ಕರಗುದಲ್ಲ, ಬೇಯುವಾಗ ಮೆತ್ತಗೆ ಆಗೋದು ಮೇಡಮ್. ನಾನು ಇದು ಹೊಸ ನನಗೆ ಇದು ಮಾಹಿತಿ, ಬೇಯುವಾಗ ಕರಗ್ತದೆ ಅಂತ. ನಾನು ಕೈಸಿದ್ದು ಅದು ತಿಂದಾಗ ಹೊಟ್ಟೆಯಲ್ಲಿ ಕರಗುದಂತ. ಅದು ಬೇಯುವಾಗ ತರಕಾರಿ ಅಲ್ಲಿ ಕರಗ್ತದೆ ಬಿಸಿನೀರಲ್ಲಿ ಅಂತ ನನಗೆ ಈಗ ಗೊತ್ತದು, ನೀವು ಹೇಳಿ. ಬೇಯುವಾಗ ಮೆತ್ತಗೆ ಆಗುದಲ್ಲ ಮೇಡಮ್, ಕರಗುವುದಂದ್ರೆ ತಿಂದಾಗ ಹೊಟ್ಟೆಯಲ್ಲಿ ಜಠರದಲ್ಲಿ ನಮ್ಮ ಜೀರ್ಣ ಪ್ರಕ್ರಿಯೆಯಲ್ಲಿ ಅದು ಕಲಸ ಮೇಲೋಗ್ರೆ ಆಗಿಲ್ವ ಜೀರ್ಣ ಆಗುದು, ಆಗಲ್ವಾ ಜೀರ್ಣ ಅಂತ ಹೇಳುದು, ಅದಕ್ಕೆ ಕರಗುದು ಅಂತ ಹೇಳುದು. ಇದು ಬಿಸಿ ನೀರಲ್ಲಿ ನಾವು ಬೇಯಿಸುವಾಗ ಅದು ಬೇಯುವುದಲ್ವಾ, ಮೆತ್ತಗಾಗುದಲ್ವಾ. ನೀವು ಆಲ್ಮೋಸ್ಟ್ ದೃಶ್ಯನ ಅದೇ ಮನಸ್ಥಿತಿ ಇರುವವರು. ದೊಡ್ಡಕ್ಕೆ ಪೀಸ್ ಮಾಡಿದ್ರು ತೊಂದರೆ ಇಲ್ಲ, ಅದು ಬೇಯುವಾಗ ಕರಗ್ತದೆ, ಜೀರ್ಣ ಆಗ್ತದೆ ಅಂತ ಹೇಳುವವರು. ಅಂತೂ ಓಕೆ, ನೀವು ಅಷ್ಟೊಂದು ಏನು ಸಮಯ ಕೊಟ್ಟು ಅಷ್ಟು ಕಾಳಜಿ ವಹಿಸಿ ಈ ಮಧುರ್ನ ಗಣಪತಿಯ ಸನ್ನಿಧಾನಕ್ಕೆ ಬಂದು ಸೇವೆ ಮಾಡ್ತಾ ಇರುವಂಥ ನಿಮ್ಮ ಈ ಮನೋಭಾವಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಅದೇ ರೀತಿ ಅಭಿಪ್ರಾಯ ಹಂಚಿದ್ದಕ್ಕೆ ವೀಕ್ಷಕರ ಪರವಾಗಿಯೂ ನನ್ನ ಪರವಾಗಿಯೂ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ರಾಮ. ಎಲ್ಲ ಈ ದೃಶ್ಯ ಹೇಳಿಕೊಟ್ಟದ ಅಂತ ಕಾಣ್ತದೆ. ಏನೋ ನೀವು ಹೇಳಿಕೊಟ್ಟದಲ್ಲ, ಬಟ್ ನೀವು ಹತ್ತಿರ ಕುಳಿತದ್ರ ಪ್ರಭಾವ. ಆಯ್ತು, ಓಕೆ, ನಿಮಗೂ ಗಣಪತಿ ಒಳ್ಳೇದು ಮಾಡಲಿ. ಹರೇ ರಾಮ. ಹಾಯ್ ಫ್ರೆಂಡ್ಸ್, ಇಲ್ಲಿ ಸುಮಾರು ವಾಲಂಟಿಯರ್ಗಳು ನಮ್ಮ ಹಿಂದೆ ಇದ್ದಾರೆ. ಒಬ್ಬೊಬ್ಬರನ್ನಾಗಿ ಫಸ್ಟಿಗೆ ಪರಿಚಯ ಮಾಡುವ. ನಮಸ್ಕಾರ, ನಿಮ್ಮ ಹೆಸರು? ಫ್ರಮ್ ಎಲ್ಲಿಂದ ಬರ್ತಾ ಇದ್ದೀರಿ? ಸೂರ್ಲು ಭಜನಾ ಮಂದಿರ ಸಮಿತಿಯವರು ನೀವೆಲ್ಲ, ಎಲ್ಲರೂ ಕೂಡ. ನಿಮ್ಮ ಹೆಸರು? ಅಶ್ವಿನಿ, ರಕ್ಷಿತಾ, ಕೃತಿ, ಸುಮಾ, ವಿಜಯಲಕ್ಷ್ಮಿ. ಬೇರೆ ಸಮಿತಿಯವರಾ? ಈಗ ಸೋರ್ಲು ಸಮಿತಿಯವ್ರನ್ನ ಮೊದಲು ಪರಿಚಯ ಮಾಡ್ತೀನಿ. ಸೋರ್ಲು ಸಮಿತಿ, ಸೋರ್ಲು ಲಕ್ಷ್ಮಿ, ಸೋರ್ಲು ಸಮಿತಿಯವರು. ಜಲಜ ಆಯ್ತಾ? ನೀವು ಚೈತ್ರ, ನೀವೆಲ್ಲ ಸೋರ್ಲು ಸಮಿತಿ
ಸಮಿತಿಯಿಂದ ಬಂದವರು ಎಷ್ಟು ಮಂದಿ ಬಂದಿದ್ದೀರಿ ಸೂರ್ಯ ಸಮಿತಿಯಿಂದ? ನೀವು ಕಲಶೋತ್ಸವ ಆರಂಭವಾದಾಗಿನಿಂದ ಅಂದರೆ 27ನೇ ತಾರೀಕಿನಿಂದಲೇ ಬಂದಿದ್ದೀರಾ ಅಥವಾ ಇವತ್ತು ಸರ್ವಿಸಿಗೋಸ್ಕರ ಇವತ್ತು ಫಸ್ಟ್ ಟೈಮ್ ಬರೋದಾ? ಅಂದರೆ ಕಲಶೋತ್ಸವಕ್ಕಿಂತ ಮುಂಚಿತವಾಗಿ ಅದರ ಪ್ರಿಪೇರೇಷನ್ಗೆ ಕೂಡ ನೀವು ಬಂದಿದ್ದೀರಿ ಅಂತ ನಿಮ್ಮ ಸಮಿತಿಯ ವತಿಯಿಂದ. ಎಷ್ಟು ಮಂದಿ ಅಂತ ಹೇಳಿದ್ರು? ಇವತ್ತು 120. ಮೊನ್ನೆ ಕಳೆದ 3 ತಿಂಗಳಿಂದ ಅದೇ ನಂಬರ ಅಲ್ಲ ಅದಕ್ಕಿಂತ ಕಡಿಮೆ ಹೆಚ್ಚು? ಅಂದರೆ ಅಲ್ಲಿ ಅವರಿಗೆ ಫ್ರೀ ಇರುವ ಹಾಗೆ ಒಂದು 40 ಅವರೇಜ್ ಒಂದು 30-40 ಮಂದಿ ಬರ್ತಾ ಇರ್ತೀವಿ. ಸರಿ, ಇನ್ನು ಈಗ ಕಲಶೋತ್ಸವ ಮುಗಿಯುವ 7ನೇ ತಾರೀಕಿನವರೆಗೆ ಬರೋದಲ್ಲ, ಕಲಶೋತ್ಸವ ಮುಗಿದ ಬಳಿಕ ಅದರ ವಿಲೇವಾರಿ ಕಾರ್ಯ ಎಲ್ಲ ಆಗಬೇಕಲ್ಲ? 7ನೇ ತಾರೀಕಿನವರೆಗೆ ನೀವು ಬರ್ತೀವಿ. ಮತ್ತು ಈಗ ಉಳಿದ ಎಲ್ಲ ಈ ಮಧುರ ಬ್ರಹ್ಮಕಲಶೋತ್ಸವದ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು ನೀವು ಯಾವ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಅಂದರೆ ನಾನು ನೋಡುವಾಗ ತರಕಾರಿ ಹಚ್ಕೊಂಡಿದ್ದದ್ದು ಅದೇ ಸೆಕ್ಷನಲ್ಲಿ ನೀವು ಬೆಳಗ್ಗಿನಿಂದಲೂ ವರ್ಕ್ ಮಾಡ್ತಾ ಇದ್ದೀರಲ್ಲ? ಬೆಳಿಗ್ಗೆ ಬೇರೆ ನಿಮಗೆ ಬೆಳಿಗ್ಗೆ ನಿಮಗೆ ಊಟ ತಿಂಡಿ ಎಲ್ಲ ಬಡಿಸುವ ಸೆಕ್ಷನ್ಲಿದೆ, ಮತ್ತು ಚೇರ್ ಸೆಟ್ ಮಾಡುವ ಸೆಕ್ಷನ್. ಈಗ ಸಂಜೆಯ ನಂತರ ನೀವು ತರಕಾರಿ ಹಚ್ಚೋ ಪ್ರಕ್ರಿಯೆಗೆ ತೊಡಗಿದ್ದು ಎಲ್ಲರೂ ಕೂಡ. ಅಂದರೆ ಡೈಲಿ ಹೀಗೆ ಬೆಳಿಗ್ಗೆ ಒಂದು ಸೆಕ್ಷನ್, ಮಧ್ಯಾಹ್ನ ಒಂದು ಸೆಕ್ಷನ್, ಸಂಜೆ ಒಂದು ಸೆಕ್ಷನ್, ನೈಟ್ ಆಗೋಗಿ ಒಂದು ಸೆಕ್ಷನ್, ಹಾಗೆ. ಅಂದರೆ ಆಯಾ ಇದಕ್ಕೆ ಎಷ್ಟು ವಾಲಂಟಿಯರ್ ಬೇಕು ಅದಕ್ಕೆ ನಾವು ಡಿವೈಡ್ ಮಾಡುವಾಗ ಒಂದು ಇಷ್ಟು ಜನ ಅಂತ ಆ ಸೆಕ್ಷನ್ಗೆ ನೀವು ಆಚೆ ಈಚೆ ರೊಟೇಷನ್ ಮಾಡ್ತಾ ಇರ್ತೀವಿ. ಇಲ್ಲಿಯ ವ್ಯವಸ್ಥೆ ಮತ್ತು ಇಲ್ಲಿಯ ಎಲ್ಲ ಒಟ್ಟಾರೆ ಸಮಗ್ರ ವಿಷಯವಾಗಿ ನಿಮಗೆ ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ. ಸರಿ, ಓಕೆ. ಆದರೆ ಹಾಗಾಗಿ ನಿಮಗೆ ಈ ಒಂದು ನಿಸ್ವಾರ್ಥ ಮನೋಭಾವದಿಂದ ನೀವು ಮಧುರ ದೇವಸ್ಥಾನಕ್ಕೆ ಬಂದು ಇಲ್ಲಿಯ ಕಲಶೋತ್ಸವದಲ್ಲಿ ತುಂಬ ಮನಸ್ಸಿನಿಂದ ಸಂತೋಷದಿಂದ ಸಂತೃಪ್ತಿಯಿಂದ ಇಲ್ಲಿ ಸರ್ವಿಸ್ ಮಾಡಿ ಬಂದ ಭಕ್ತರಿಗೆ ಯಾವುದೇ ಏನೋ ಸಮಸ್ಯೆ ಆಗದಾಗೆ ದೂರದ ಊರಿನಿಂದೆಲ್ಲ ಬಂದವರಿಗೆಲ್ಲ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಉಪಚಾರ, ಕಾಫಿ, ತಿಂಡಿ, ಅದೇ ರೀತಿ ಊಟ, ಬಾಯಾರಿಕೆ ಎಲ್ಲವನ್ನು ನೀಡಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಇಲ್ಲಿಂದ ಬಿಟ್ಕೊಡುವ ಮೂಲಕ ನೀವು ತುಂಬ ಒಂದು ಉತ್ತಮವಾದ ಎಲ್ಲರಿಗೂ ಮಾದರಿಯಾಗುವಂತಹ ಒಂದು ಸರ್ವಿಸ್ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಈ ಹೃದಯ ವೈಶಾಲ್ಯತೆಗೆ ತುಂಬ ಮನಸ್ಸಿಗೆ ನಿಮ್ಮ ಈ ಒಂದು ಏನು ಮಾದರಿ ಮನಸ್ಸಿಗೆ ವೀಕ್ಷಕರ ಪರವಾಗಿಯೂ ನನ್ನ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿನ ಅದನಂತೇಶ್ವರ ಮಹಾಗಣಪತಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ನಿಮ್ಮ ಜೊತೆ ನಾನು ಕೂಡ ಬೇಡಿಕೊಳ್ತೇನೆ. ಎಲ್ಲರಲ್ಲೂ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳು. ಹರೇ ರಾಮ. ಇಲ್ಲಿ ಒಂದು ಸೇವಾ ಸಮಿತಿಯವರು ನನ್ನ ಜೊತೆ ಇದ್ದಾರೆ, ಇಲ್ಲಿ ಸರ್ವಿಸ್ ಮಾಡಲಿಕ್ಕೆ ಬಂದವರು. ಅವರನ್ನು ಮೊದಲಿಗೆ ನಮಗೆ ಪರಿಚಯ ಮಾಡುವ. ಹಲೋ, ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಸುಮತಿ ಅಂತ. ನಿಮ್ಮ ಹೆಸರು? ಭಾರ್ಗವಿ. ಪ್ರಿಯಾ. ಸುಮಾ. ಸುಮಾ ಅವರ ಮುಖ ಕಾಣೋದಿಲ್ಲ. ಇನ್ನೊಮ್ಮೆ ಹೇಳಿ. ಸುಮಾ ಅಂತ. ನೀವೆಲ್ಲ ಯಾವ ವಲಯ ಸಮಿತಿಯಿಂದ ಬಂದವರು? ಗೋಮಾವತಿ ದೇವಸ್ಥಾನದ ಆಲಂಗೋಡು ಗೋಮಾವತಿ ದೇವಸ್ಥಾನದ ಮಣಿಪಾಡಿ ಅದರ ಸೇವಾ ಸಮಿತಿಯಿಂದ ನಿಮ್ಮನ್ನು ಕಳಿಸಿದ್ದು. ನೀವು ಒಟ್ಟು ಎಷ್ಟು ಮಂದಿ ಬಂದಿದ್ದೀರಿ? ಅಂದರೆ ನಿಮ್ಮ ಟೀಮಲ್ಲಿ ಒಟ್ಟು ಎಷ್ಟು ಮಂದಿ? 150-200 ಅಂದರೆ 150ರಿಂದ 200 ಮಂದಿಯಷ್ಟು ಸದಸ್ಯರು ನೀವು ಇಲ್ಲಿ ಇದ್ದೀರಿ. ಅಂದರೆ ಕಲಶೋತ್ಸವ ಆರಂಭವಾದಾಗಿನಿಂದಲೂ ಇದ್ದೀರಿ. ಅದರ ಮುಂಚಿನ ಅಂದರೆ ಇಲ್ಲಿನ ಪ್ರಿಪರೇಷನ್ ವರ್ಕಿಗೂ ಕೂಡ ನೀವು ಅಲ್ಲಿಂದ ಬಂದಿದ್ದೀರಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವು ಕಳೆದ 2 ತಿಂಗಳಿಂದ ಇದ್ದೀರಿ. ಸರಿ, ಎಲ್ಲರೂ ಇಂಥದ್ದೇ ಅಂತ ಇಲ್ಲ, ಎಲ್ಲ ರೊಟೇಷನ್ ಇದು ಬರ್ತದೆ. ಎಲ್ಲ ಸ್ವಚ್ಛತಾ ಕಾರ್ಯ ಮತ್ತು ಇಲ್ಲಿ ಸ್ಟೇಜ್ ಸೆಟ್ಟಿಂಗ್ಸು ಅಂಥದ್ದು ಎಲ್ಲದಕ್ಕೂ ಈಗ ಕಲಶೋತ್ಸವ ಆರಂಭವಾದ ಮೇಲೆ ತರಕಾರಿ ಹಚ್ಚೋದಾಗಿರ್ಬೋದು, ಬಡಿಸೋದಾಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಹಾಗೆ ಸ್ಟೂಲ್ಗಳನ್ನೆಲ್ಲ ಸೆಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀವಿ. ಏನು ಅನಿಸ್ತು ಇಲ್ಲಿಯ ವ್ಯವಸ್ಥೆ ಎಲ್ಲ ನೋಡುವಾಗ? ನಿಮಗೆ ಏನು ಅನಿಸ್ತು? ತುಂಬ ಖುಷಿ ಆಗ್ತದೆ. ಎಲ್ಲರನ್ನು ನೋಡುವ ಭಾಗ್ಯ ಸಿಗ್ತದೆ, ದೇವರ ಸೇವೆ ಮಾಡುವ ಭಾಗ್ಯ ಸಿಗ್ತದೆ, ಮನಸ್ಸಿಗೆ ಒಂದು ಸಂತೋಷ ಆಗ್ತದೆ. ಸರಿ ಸರಿ ಸರಿ. ಓ ಸರಿ. ಎಲ್ಲ ಗಣಪತಿ ದೇವ
ಹೀಗೆ ಹುಮ್ಮಸ್ಸಿನಿಂದ ಮನೆಯಲ್ಲಿ ಎಲ್ಲ ಕೆಲಸವನ್ನು ಒಮ್ಮೆ ವ್ಯವಸ್ಥೆಯನ್ನು ಮಾಡಿ ಬಂದು ನೀವಿಷ್ಟೊಂದು ಹುಮ್ಮಸ್ಸಿನಿಂದ ನಿಸ್ವಾರ್ಥ ಸೇವೆ ಮಾಡುವುದರ ಪರಿಣಾಮವೇ ನಮ್ಮಂಥ ದೂರದ ಊರಿಂದೆಲ್ಲ ಬರುವ ಭಕ್ತರಿಗೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದೆ ಒಳ್ಳೆಯ ರೀತಿಯಲ್ಲಿ ನಮಗೆ ಊಟ ಕಾಫಿ ಹಾಗೆ ಅನ್ನಪ್ರಸಾದ ಎಲ್ಲ ನಮಗೆ ಸಮಯಕ್ಕೆ ಸಿಗ್ತದೆ, ಬಾಯಾರಿಕೆ ಕೊಡ್ತೀರಿ. ಎಲ್ಲ ನಿಮ್ಮ ಸರ್ವಿಸ್ನಿಂದಾಗಿ ಇಲ್ಲಿ ಬರುವ ಭಕ್ತರು, ದೂರದಿಂದ ಬರುವ ಭಕ್ತರಿಗೆಲ್ಲ ತುಂಬ ಖುಷಿಯಿಂದ ಇಲ್ಲಿಂದ ನೀವು ಅವರನ್ನು ಕಳಿಸ್ತೀರಿ. ಅದು ನಿಜವಾಗಿ ಒಂದು ಗ್ರೇಟ್, ಒಂದು ಉತ್ತಮವಾದ ಕೆಲಸ, ಎಲ್ಲರಿಗೂ ಮಾದರಿಯಾಗುವಂಥ ಕೆಲಸ. ಅದಕ್ಕೆ ನಿಮ್ಮನ್ನು ಎಷ್ಟೊಂದು ನಾನು ಹೊಗಳಿದ್ರೂ ಕೂಡ ಅದು ಕಡಿಮೆ. ನಿಮ್ಮ ಆ ಒಂದು ಹೃದಯ ವೈಶಾಲ್ಯತೆಗೆ, ಮಾದರಿ ಮನಸ್ಸಿಗೆ ನಾನು ವೀಕ್ಷಕರ ಪರವಾಗಿಯೂ ನನ್ನ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ಅರ್ಪಿಸ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು, ನಮಸ್ಕಾರ. ಹರೇ ರಾಮ. ಇಲ್ಲಿ ಕೆಲವರು ಸ್ವಯಂ ಸೇವಕರು ಇದ್ದಾರೆ ನನ್ನ ಜೊತೆ, ಅವರನ್ನು ಮೊದಲು ನಮಗೆ ಪರಿಚಯ ಮಾಡಿಸುವ. ಸರ್ ನಮಸ್ಕಾರ, ನಿಮ್ಮ ಹೆಸರು ಮತ್ತು ಊರು, ನಿಮ್ಮ ಪರಿಚಯ? ರಾಜೇಶ್. ಎಲ್ಲಿ ಮನೆ? ಅಣಂಗೂರಿನವರು. ನಿಮ್ಮ ಹೆಸರು ಸರ್? ಉದಯ. ಫ್ರಮ್ ಅಣಂಗೂರಿನಿಂದ ಬರೋದು. ನಿಮ್ಮ ಹೆಸರು? ಪುರುಷೋತ್ತಮ ಅವರ ಮನೆ ಎಡನೀರು ಮಠದ ಹತ್ತಿರ. ಸಂತೋಷ. ನಿಮ್ಮ ಹೆಸರು? ನಿತಿನ್ ರಾಜ್. ನಿಮ್ಮ ಮನೆ ಊರು? ಅಣಂಗೂರಿನವರು. ನೀವು ಸರ್ ನಿಮ್ಮ ಮನೆ ಅಲ್ಲ ಹೆಸರು? ಮಾಲಿಂಗ. ನಿಮ್ಮದು? ಮಾಲಿಂಗ ಮನೆ. ನಮ್ಮ ಊರು? ಪುತ್ತೂರು. ಯಾವ ಪುತ್ತೂರು? ಮೊಗ್ರಾಲ್ ಪುತ್ತೂರ? ವಿಟ್ಲ ಪುತ್ತೂರು. ಸಂತೋಷ. ಮತ್ತು ನೀವೆಲ್ಲ ಇಂಡಿವಿಜುವಲ್ ಆಗಿ ಇಲ್ಲಿ ಸೇವೆಗೆ ಬಂದವರ ಅಲ್ಲ ಯಾವುದಾದ್ರೊಂದು ಸಂಘ ಸಮಿತಿ ಆ ರೀತಿಯಿಂದ ಒಂದು ಟೀಮ್ ಆಗಿ ಬಂದವರ ಇಲ್ಲಿಗೆ ಸರ್ವಿಸ್ಗೆ? ಪ್ಲಂಬಿಂಗ್ನವರದ್ದು ನಾನೊಂದು ಎಪಿಸೋಡೇ ಮಾಡಿದ್ದೇನೆ. ಪ್ಲಂಬಿಂಗ್ ಅಂದರೆ ಅವರು ನೀವು ಹೇಳಿದ್ರಿ ಕಳೆದ 2 ತಿಂಗಳಿಂದ ನಾವು ಇದ್ದೇವೆ, ಇನ್ನು 1 ತಿಂಗಳು ಇನ್ನೂ ಸಹ ಇದ್ದೇವೆ ಅಂತ. ಸಂತೋಷ. ನೀವು ಅವರ ತಂಡದೊಂದಿಗೆ ಬಂದವರು. ಸಂತೋಷ. ನೀವು? ಅಣಂಗೂರು ಶಾರದಾಂಬ ಭಜನಾ ಮಂದಿರದ ಸಮಿತಿಯ ವತಿಯಿಂದ ನೀವು ಸ್ವಯಂ ಸೇವಕರಾಗಿ ಇಲ್ಲಿಗೆ ಬಂದದ್ದು. ನೀವು ಕಲಶೋತ್ಸವ ಆರಂಭವಾದಾಗಿನಿಂದಲೇ ಇದ್ದೀರಾ ಅಲ್ಲ ಅದಕ್ಕಿಂತ ಮುಂಚಿತವಾಗಿದ್ದೀರಾ? ಅದಕ್ಕಿಂತ ಮುಂಚಿತವಾಗಿ ಪ್ರಿಪರೇಷನ್ಗೂ ಕೂಡ ನೀವು ಬಂದಿದ್ದೀರಿ. ಇನ್ನು ಕಲಶೋತ್ಸವ ಕಳೆಯುವ 7ನೇ ತಾರೀಕಿನವರೆಗೆ ಅಲ್ಲ ಕಲಶೋತ್ಸವ ಕಳೆದು ಅದರ ವಿಲೇವಾರಿ ಮಾಡಲಿಕ್ಕೂ ಕೂಡ ನೀವು ಬರ್ತೀರಾ? ಅಂದರೆ ನಿಮ್ಮ ಸಮಿತಿಯಿಂದ ಸರಿಸುಮಾರು ಎಷ್ಟು ಸದಸ್ಯರಿದ್ದಾರೆ? 200 ಸದಸ್ಯರಿದ್ದಾರೆ. ಭಾರಿ ಸಂತೋಷ. ನೀವು ಯಾವ ಸಮಿತಿಯ ವತಿಯಿಂದ ಅಲ್ಲ ಇಂಡಿವಿಜುವಲ್ ಆಗಿ ಬರೋದು? ಒಬ್ಬನೇ ವೈಯಕ್ತಿಕವಾಗಿ ಬರೋದು? ವೈಯಕ್ತಿಕವಾಗಿ ಗಣಪತಿಯ ಸೇವೆ ಮಾಡಲಿಕ್ಕೆ ಬರೋದು. ಇವತ್ತು ಯಾವ ಸಮಿತಿ? ಕಲ್ಲುಗದ್ದೆ ಸಮಿತಿ. ಅದು ಎಲ್ಲಿಗೆ ಹತ್ತಿರ ಆಯಿತು? ಎಡನೀರು. ನೀವು ಎಡನೀರಲ್ಲ ಹೇಳಿದ ಮನೆ. ಇದು ಯಾವ ಸೆಕ್ಷನ್ ಇವತ್ತು ವರ್ಕ್ ಮಾಡಿದ್ದೀವಿ ನಾವು? ಅಡುಗೆ ಸೆಕ್ಷನ್. ಅಂದರೆ ಅದು ದಿನಕ್ಕೊಂದು ಚೇಂಜ್ ಆಗ್ತಾ ಇರ್ತದೆ. ಕಲಶೋತ್ಸವ ಮುಗಿಯವರೆಗೆ ನೀವು ಇರ್ತೀರಿ. ನೀವು ಯಾವ ಸಮಿತಿ ವತಿಯಿಂದ ಅಲ್ಲ ಇಂಡಿವಿಜುವಲ್ ಆಗಿ ಬಂದಿರುವ ಸಮಿತಿ? ನೀವು ಇದೆ ಇವರತ್ತೆ ಅಣಂಗೂರು ಶಾರದಾಂಬ ಸಮಿತಿ ವತಿಯಿಂದಲೇ ಬಂದದ್ದು. ಮತ್ತು ಇವತ್ತು ಯಾವ ಸೆಕ್ಷನ್ ನೀವು ವರ್ಕ್ ಮಾಡಿದ್ದೀರಿ? ಅಡುಗೆ ಸೆಕ್ಷನ್. ನೀವು ಸಹ ಕಲಶೋತ್ಸವ ಮುಗಿಯವರೆಗೆ ಇದ್ದೀರಿ ಮತ್ತು ಇಳುವಾರಿ ಕಾರ್ಯಕ್ಕೂ ಸಾಧ್ಯ ಆದರೆ ಬರ್ತೀರಿ. ಹೇಗೆ? ಕರಸೇವೆ ಅಂತ ಮಾಡಿದ್ದೀರಿ. ಏನು
ಏನು ಅನಿಸ್ತು ಇಲ್ಲಿಯ ಸರ್ವಿಸ್ನ ಬಗ್ಗೆ ಎಲ್ಲ ನಿಮಗೆ ಏನು ಅನಿಸ್ತಾ ಇದೆ? ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೀವು ಮಾಡಿದ ವರ್ಕಿಗೆ? ಅಲ್ಲ ನಿಮಗೆ ಏನಾದರೂ ಸಾಲದು ನಾನು ಇನ್ನೂ ಸಹ ಸೇವೆ ಮಾಡಬೇಕಿತ್ತು ಅಂತ ಏನಾದರೂ ಇದಿದೆಯಾ? ಇದೆ ಎಲ್ಲ ತುಂಬ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಂದ ಭಕ್ತರಿಂದ ನಿಮಗೆ ಹೇಗೆ ಸಹಕಾರ ಸಿಗ್ತದೆ? ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಉತ್ಸಾಹದಿಂದ. ಅಂದರೆ ನೀವು ಹೇಳಿದ ಸೂಚನೆಗಳನ್ನೆಲ್ಲ ಅವರು ಕ್ರಮಬದ್ಧವಾಗಿ ಪಾಲಿಸ್ತಾರೆ, ಏನು ಅದಕ್ಕೇನು ಸಮಸ್ಯೆ ತಕರಾರು ಏನು ತೆಗೆಯುವುದಿಲ್ಲ, ಕೇಳ್ತಾರೆ. ಮತ್ತು ಅಂತೂ ಇಲ್ಲಿಯ ಎಲ್ಲ ವ್ಯವಸ್ಥೆ ಬಗ್ಗೆ ನಿಮಗೂ ಕೂಡ ನೀವು ಮಾಡಿದ ವರ್ಕಿನ ಬಗ್ಗೆ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ನಾವು ಮಾಡೋ ಕೆಲಸ ಎಲ್ಲ ಸಪೋರ್ಟಾಗಿ ಹೋಗ್ತದೆ, ಒಳ್ಳೆ ಉತ್ತಮ ರೀತಿಯಲ್ಲಿ ಎಲ್ಲ ಗಣಪತಿ ದೇವರ ಅನುಗ್ರಹ. ಸರ್ ನೀವು ಯಾವ ಸೆಕ್ಷನಲ್ಲಿ ಇವತ್ತು ವರ್ಕ್ ಮಾಡಿದ್ದೀರಿ? ಅಡಿಗೆ ಸೆಕ್ಷನ್. ನೀವು ಎಷ್ಟು ದಿನದಿಂದ ಇದ್ದೀರಿ? 2-3 ದಿವಸದಿಂದ ಇದ್ದೇವೆ. 2-3 ದಿನ ಇದೆ. ಇನ್ನು ಕಲಶೋತ್ಸವ ಮುಗಿಯವರೆಗೆ ಇದ್ದೀರಾ? ಅಲ್ಲ, ನಾಳೆ ನಮ್ಮ ಟೀಮಿಗಳೇ ಬರ್ತಾರೆ. ಟೀಮ್ 400 ಜನ ಬರ್ತಾರೆ. 400 ಜನ ಮುಳಿಯರ ಪಂಚಾಯತ್ ಬೆಳಗಿಂದ ಸಂಜೆವರೆಗೆ ಇರ್ತಾರೆ. ಸರಿ ಸರ್. ನಾನು 2 ದಿವಸ ಮತ್ತೆ ಕೆಲಸ ಮಾಡಿದ್ದೇನೆ. ಸರಿ. ನಮ್ಮ ಅಡಿಗೆಯವರು ನಮಗೆ ಹತ್ತಿರ ನಮ್ಮ ವಿಟ್ಲ ಪುತ್ತೂರಿನಿಂದ ಬರುವ ಇವರನ್ನು ನಮಗೆ ಮಾತಾಡ್ತಾರೆ. ನೀವು ಎಷ್ಟು ದಿನದಿಂದ ಇದ್ದೀರಿ ಸರ್ ಇಲ್ಲಿ? ನಾನು 3 ದಿನ ಇದೆ ವರ್ಕ್ ಮಾಡ್ತಿದ್ದೇನೆ. ನೀವು ಇಂಡಿವಿಜುವಲ್ ಆಗಿ ಬರೋದಾ ಅಲ್ಲ ಯಾವುದಾದ್ರೂ ಇಲ್ಲಿಯ ಯಾವುದಾದ್ರೂ ಸಮಿತಿಯವರ ಒಂದು ಕರೆಗೆ ಹೋಗ್ಬಿಟ್ಟು ಅವರ ಮೆಂಬರ್ ಆಗಿ ಬರೋದಾ ಅಲ್ಲ ಹೇಗೆ? ನಾನಂದ್ರೆ ಇಲ್ಲಿ ಕಾಸರಗೋಡಲ್ಲಿ SVT ಫ್ರೆಂಡ್ಸ್ ಅಂತ ಇದೆ. SVT ಫ್ರೆಂಡ್ಸ್ ಅಂತ? ಹೌದು, ಅಲ್ಲೇ ಕ್ಯಾಟ್ರಿಂಗ್ ಇದೆ ಅವರದ್ದು, ಒಳ್ಳೆ ಕ್ಯಾಟ್ರಿಂಗ್. ನಾನು ಅದರಲ್ಲಿ 25 ವರ್ಷದ ಕೆಲಸ ಮಾಡ್ತಿದ್ದೇನೆ. ಅವರ ಇದು ಸೂಚನೆ ಅನ್ವಯ ಅವರ ಸಮಿತಿಯ ಮೆಂಬರ್ ಎನ್ನುವಂಥ ದೃಷ್ಟಿಯಿಂದ ನೀವು ಇಲ್ಲಿಗೆ ಬಂದು ಈ ಗಣಪತಿಯ ಸೇವೆ ಮಾಡ್ತಾ ಇರುವುದು. ನಿಮ್ಮದು ಕಲಶೋತ್ಸವ ಮುಗಿಯುವವರೆಗೆ ಸರಿಸುಮಾರು ಎಷ್ಟು ಮಂದಿ ಇದ್ದಾರೆ ನಿಮ್ಮ ಸಮಿತಿಯಲ್ಲಿ ಇಲ್ಲಿಗೆ ಬಂದು ಸೇವೆ ಮಾಡೋರು? ಇಲ್ಲಿ ಅಂದ್ರೆ ನಾವು ಸಾಧಾರಣ ನಮ್ಮ SVT ಫ್ರೆಂಡ್ಸ್ ಅಲ್ಲಿ ಒಂದು 200 ಜನ ಮೆಂಬರ್ಸ್ ಇದ್ದಾರೆ. ನಮ್ಮ ಮೇನ್ ಅಂದ್ರೆ ರಾಮಕೃಷ್ಣ ಉಳ್ಳ ಅಂತ ಮೈನ್ ಬಾಸ್, ಅವರ ಸೂಚನೆ ಮೇರೆಗೆ ವರ್ಕ್ ಮಾಡ್ತಿದ್ದಾರೆ. ತುಂಬ ಸಂತೋಷ, ಗಣಪತಿಯವರು ನಿಮ್ಮನ್ನು ಅನುಗ್ರಹಿಸಲಿ. ಹಾಗೆ ನೋಡಿ ಫ್ರೆಂಡ್ಸ್, ಇವರೆಲ್ಲರ ಈ ಒಂದು ಎಷ್ಟೆಷ್ಟು ದೂರದಿಂದ ಎಲ್ಲ ಬರ್ತಾರೆ, ಮತ್ತು ಸ್ಥಳೀಯರು ಇದ್ದಾರೆ, ಊರವರು ಇದ್ದಾರೆ, ಇವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಲ್ಲಿ ಬಂದಾಗ ಪುತ್ತೂರಿನವ, ಬೆಂಗಳೂರಿನವ, ದುಬೈಯಿಂದ ಬಂದವ ಅನ್ನುವಂಥ ಯಾವುದೇ ವಿವೇಚನೆ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದೇ ಮನೆಯ ಸದಸ್ಯರಂತೆ ಇವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡುವ ನಿಸ್ವಾರ್ಥ ಸೇವೆಯಿಂದ ನಮಗೆ ದೂರದ ಊರಿನಿಂದ ಬರುವಂಥ ಭಕ್ತರನ್ನೆಲ್ಲ ಇವರು ಸರಿಯಾಗಿ ಪರಿಪಾಲಿಸಿ ಅವರಿಗೆ ಬೇಕಾದಂತಹ ಕಾಫಿ, ಊಟ, ಉಪಚಾರಗಳನ್ನೆಲ್ಲ ಮಾಡಿ ಬಾಯಾರಿಕೆಗಳನ್ನೆಲ್ಲ ಕೊಟ್ಟು ಅವರನ್ನೆಲ್ಲ ಸಂತೃಪ್ತಿಯಿಂದ ಇಲ್ಲಿಂದ ಏನು ಬೀಳ್ಕೊಡುವಂತಹ ಕಾರ್ಯವನ್ನು ಇವರು ಮಾಡ್ತಾ ಇರುವಂಥದ್ದು ನಿಜಕ್ಕೂ ತುಂಬ ಶ್ಲಾಘನೀಯ. ಅದು ಮಾದರಿ ಕಾರ್ಯ, ಅದು ನಿಜವಾಗಿಯೂ ಪ್ರಶಂಸನೀಯ ಅಂತ ಹೇಳಬೇಕು. ಇವರೆಲ್ಲರ ಅಂತಹ ಒಂದು ಹೃದಯ ವೈಶಾಲ್ಯತೆಗೆ, ಇವರ ಈ ತುಂಬು ಮನಸ್ಸಿಗೆ ವೀಕ್ಷಕರ ಪರವಾಗಿಯೂ ನನ್ನ ಪರವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಹರೇ ರಾಮ. ತುಂಬ ಸಂತೋಷ ಆಯಿತು ನಿಮ್ಮ ಹತ್ರ ಮಾತಾಡಿ, ಪರಿಚಯ ಆಯಿತು. ಹೆಸರು? ಶ್ರೀಶಾಳಿಯ? ಶ್ರೀಶರಣ. ಎಲ್ಲಿ ಮನೆ ಏನದು? ಉಳೂರ. ಮೊನ್ನೆ ಭಜನೆ ಎಲ್ಲ ಆಡಿದ್ದೆ, ಅಲ್ಲಿ ಪದ್ಯ ಎಲ್ಲ ಹೇಳಿದ್ದೆ, ಹೌದಾ? ക്ഷേത്രത്തിലേക്ക് കടത്തിവിടേണ്ടതാണ്.
നാട് ചീമേനി കാഞ്ഞങ്ങാട് സൈഡ്. സ്ഥലം മൊഗരൽ പുത്തൂർ. ഇവിടെ തന്നെ അടുത്തുള്ള ആള്. ഇവിടെ കുറെ കൊല്ലമായിരുന്നു കാസർഗോഡിൽ. അമ്പലത്തില് ഇങ്ങനെ കലശോത്സവം ആരംഭമാകുന്ന ദിവസം മുതലേ ഉണ്ടാകാം. ഇത് ഇന്നലെ ആയിട്ടാണോ ഇവിടത്തേക്ക് നിങ്ങൾ ഇവിടത്തേക്ക് ഈ നിയമനം കിട്ടിയത്? ഇവിടത്തേക്കുള്ള ഇന്നലെ നിങ്ങൾ ഇവിടെ ഇന്നലെ വരെ നിങ്ങൾ വേറെ സെക്ഷനിലുണ്ടായിരുന്നു. അമ്പലത്തിലേക്ക് ഇന്നലെ വന്നത്. എങ്ങനെ തോന്നുന്നു ഇവിടുത്തെ വ്യവസ്ഥയെല്ലാം കാണുമ്പോൾ? എങ്ങനെ തോന്നുന്നു ഇവിടുത്തെ ವಾಲಂಟಿಯರ್ಸ್ ಎಲ್ಲ ವರ್ಕ್ കാണുമ്പോൾ? വളരെ നന്നായിട്ട് പ്രവർത്തിക്കുന്നുണ്ട് എല്ലാ. ಈ ಪೊಲೀಸರಲ್ಲಿ ಇಷ್ಟು ಪರಿಚಯ ಮಾಡುವಾಗ ಕ್ಯಾಮರಾದ ಬ್ಯಾಟ್ರಿ ಖಾಲಿಯಾಯಿತು. ಹಾಗೆ ನಾನು ವಿಡಿಯೋವನ್ನು ಅಲ್ಲಿಗೆ ಮೊಟಕುಗೊಳಿಸಬೇಕಾಗಿ ಬಂತು. ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.